ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಉಪಯುಕ್ತ ಆರೋಗ್ಯ ಮಾಹಿತಿಗಳು. ಮೂಲವ್ಯಾಧಿಗೆ ಅರ್ಧ ನಿಂಬೆಹಣ್ಣನ್ನು ತೆಗೆದುಕೊಂಡು ಅದರ ಮೇಲೆ ಸೈಂಧಲವಣ ಉಪ್ಪನ್ನು ಪುಡಿ ಮಾಡಿ ಚೆನ್ನಾಗಿ ತಿನ್ನಿರಿ. ಹೀಗೆ ದಿನಕ್ಕೆ 4-5 ಬಾರಿ ಸತತವಾಗಿ 10 ರಿಂದ 15 ದಿನ ಮಾಡಿದರೆ ಪೈಲ್ಸ್ ಮಾಯವಾಗುತ್ತದೆ. ಮೂತ್ರಪಿಂಡದ ಹರಳು. ಜಯಂತಿ ಗಿಡದ ಎಲೆಯನ್ನು ಉಪ್ಪು ನೀರಿನಿಂದ ತೊಳೆದು ಅದರ ರಸವನ್ನು ಹೊರತೆಗೆಯಿರಿ. ಸೂರ್ಯೋದಯದ ನಂತರ ಮತ್ತು ಸೂರ್ಯಾಸ್ತದ ಮೊದಲು 2 ಬಾರಿ ಈ ರಸವನ್ನು 2 ಚಮಚಗಳು ಸತತ 15 ದಿನಗಳವರೆಗೆ ಕುಡಿಯಿರಿ. ವರ್ಷಕ್ಕೆ ಈ ಪ್ರಯೋಗವನ್ನು ಸತತ 15 ದಿನಗಳವರೆಗೆ ಒಮ್ಮೆ ಮಾಡಿ. ಮೂತ್ರದ ಕಲ್ಲುಗಳು ಶಾಶ್ವತವಾಗಿ ಗುಣವಾಗುತ್ತದೆ. ಪ್ರತಿದಿನ 1 ಲೋಟ ಮಜ್ಜಿಗೆಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮೂತ್ರದಲ್ಲಿ ಕಲ್ಲುಗಳು ಉಂಟಾಗುವುದಿಲ್ಲ. ಮಲಬದ್ಧತೆ. ಸೀತಾಫಲದ 4 ಎಲೆಗಳು ಅಥವಾ ಮಾವಿನ 1 ಎಲೆಯನ್ನು ಉಪ್ಪು ನೀರಿನಿಂದ ತೊಳೆದು ತಿನ್ನಿರಿ. ಇದರಿಂದ ಹೊಟ್ಟೆ ತೆರವಾಗುತ್ತದೆ. ಹಲ್ಲುಗಳನ್ನು ಬಲಪಡಿಸಲು 1 ಕಪ್ಪು ನೀರಿನಲ್ಲಿ 10-12 ಸೀಬೆ ಗಿಡದ ಎಲೆಗಳನ್ನು ಹಾಕಿ ಮತ್ತು 1 ಚಮಚ ಉಪ್ಪು ಮತ್ತು 4-5 ಲವಂಗದೊಂದಿಗೆ ಕುದಿಸಿ. ನೀರು ಬೆಚ್ಚಗಾದ ನಂತರ ಅದನ್ನು ಸೋಸಿ ಅದರಲ್ಲಿ ಸ್ಫಟಿಕವನ್ನು 2 ಬಾರಿ ತಿರುಗಿಸಿ ಆ ನೀರಿನಿಂದ ಚೆನ್ನಾಗಿ ಬಾಯಿ ಮುಕ್ಕಳಿಸಿ. ಇದರಿಂದ ಒಸಡುಗಳಲ್ಲಿ ರಕ್ತಸ್ರಾವವಾಗುವುದು ಅಥವಾ ಹಲ್ಲು ನೋವು ಮತ್ತು ಸಂವೇದನೆ ನಿಲ್ಲುತ್ತದೆ. ಒಸಡುಗಳು ಒಡೆದಿದ್ದರೆ ಬೆಟ್ಟದ ನೆಲ್ಲಿಕಾಯಿಯನ್ನು ತೆಗೆದುಕೊಂಡು ಅದನ್ನು ತುಂಡುಗಳಾಗಿ ಕತ್ತರಿಸಿ 1 ಪಾತ್ರೆ ನೀರಿನಲ್ಲಿ ಕುದಿಸಿ ಆ ನೀರನ್ನು ಸೋಸಿಕೊಂಡು ಅದು ಇನ್ನೂ ಬೆಚ್ಚಗಾಗಿರುವಾಗಲೇ ಬಾಯಿ ಮುಕ್ಕಳಿಸಬೇಕು. ನಂತರ ಕೂಡಲೇ ಸಾಮಾನ್ಯ ನೀರಿನಿಂದ ಬಾಯಿ ಮುಕ್ಕಳಿಸಿ. ಮಂಗನ ಬಾವು. ಅತ್ತಿಮರದ ತೊಗಟೆಯನ್ನು ತೆಗೆದುಕೊಂಡು ಅದರ ಪೇಸ್ಟನ್ನು ಕೆನ್ನೆಗೆ ಹಚ್ಚಿ. ಬಾವು ವಾಸಿಯಾದ ತಕ್ಷಣ ಲೇಪನವು ತಾನಾಗಿಯೇ ಉದುರಿ ಹೋಗುತ್ತದೆ. ಅದನ್ನು ತೆಗೆದುಹಾಕಲು ಪ್ರಯತ್ನಿಸಿದರೂ ಅದು ಹೊರಬರುವುದಿಲ್ಲ. ಮುಖ ತೊಳೆಯಲು 4-5 ಚಮಚ ಹಾಲನ್ನು ತೆಗೆದುಕೊಂಡು ಅದಕ್ಕೆ 2 ಹನಿ ನಿಂಬೆ ರಸವನ್ನು ಸೇರಿಸಿ 1 ಗಂಟೆ ಇರಿಸಿ. 1 ಗಂಟೆಯ ನಂತರ ಈ ಮೊಸರಿನ ಮಿಶ್ರಣವನ್ನು ಮುಖದ ಮೇಲೆ 10 ನಿಮಿಷಗಳ ಕಾಲ ಮಸಾಜ್ ಮಾಡಿ. ನಂತರ ಅದನ್ನು ತೊಳೆಯಿರಿ. ಈ ಪ್ರಯೋಗವನ್ನು ವಾರಕ್ಕೆ 2 ಬಾರಿ ಮಾಡಿ. ಕತ್ತಿನ ಆಭರಣದ ಕಲೆಗಳನ್ನು ತೆಗೆದುಹಾಕಲು ನಿಂಬೆ ರಸಕ್ಕೆ ಉಪ್ಪು ಸೇರಿಸಿ ಮತ್ತು ಮಿಶ್ರಣವನ್ನು ಕಲೆಗಳ ಮೇಲೆ ಕೇವಲ 1 ನಿಮಿಷ ಉಜ್ಜಿಕೊಳ್ಳಿ ಮತ್ತು ತಕ್ಷಣವೇ ನೀರಿನಿಂದ ತೊಳೆಯಿರಿ. ಸಂಧಿವಾತ ಮತ್ತು ಮೂಳೆ ನೋವು. ರೊಟ್ಟಿಯ ಹಿಟ್ಟಿನೊಂದಿಗೆ 2 ಚಮಚ ಬಿಳಿ ಎಳ್ಳಿನ ಎಣ್ಣೆಯನ್ನು ಬೆರೆಸಿ ರೊಟ್ಟಿ ಮಾಡಿ ತಿನ್ನಿರಿ. ಇದು ಬೆನ್ನು ನೋವು, ಮೊಣಕಾಲು ನೋವು ಮತ್ತು ಕೀಲು ನೋವು ಮಾಯವಾಗುತ್ತದೆ. ನೆತ್ತಿಯ ಮೇಲೆ ಕೂದಲು ಬರಲು. ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಬೆಳ್ಳುಳ್ಳಿಯ ಎಸಳುಗಳನ್ನು ಪುಡಿ ಮಾಡಿ ಅದರ ರಸವನ್ನು ತಲೆಗೆ ಹಚ್ಚಿ ನೆರಳಿನಲ್ಲಿ ಒಣಗಲು ಬಿಡಿ. ಈ ಪ್ರಯೋಗವನ್ನು 2 ತಿಂಗಳು ಮಾಡಿ. ಕೂದಲು ಬೆಳೆಯಲು ಪ್ರಾರಂಭವಾಗುತ್ತದೆ. ಈರುಳ್ಳಿ ರಸವನ್ನು ರಾತ್ರಿ ಕೂದಲಿಗೆ ಹಚ್ಚಿ ಮತ್ತು ತಲೆಗೆ ಟೋಪಿ ಹಾಕಿಕೊಂಡು ಮಲಗಿ. ಈ ಪ್ರಯೋಗವು ಕೂದಲು ಉದುರುವುದನ್ನು ನಿಲ್ಲುತ್ತದೆ. ನಿದ್ರೆಯಲ್ಲಿ ಗೊರಕೆ ಸಮಸ್ಯೆ. ತುಪ್ಪವನ್ನು ಬಿಸಿ ಮಾಡಿ ಅದನ್ನು ಉಗುರು ಬೆಚ್ಚಗಾಗಿಸಿ ಮತ್ತು ಅದರಲ್ಲಿ 1 ಹನಿಗಳನ್ನು 2 ಮೂಗಿನ ಹೊಳ್ಳೆಗಳಲ್ಲಿ ಬಿಡಬೇಕು. ಸತತ 15 ದಿನಗಳ ಕಾಲ ಈ ಪ್ರಯೋಗ ಮಾಡುವುದರಿಂದ ಗೊರಕೆ ಶಾಶ್ವತವಾಗಿ ನಿಲ್ಲುತ್ತದೆ. ತಲೆನೋವು. ಕ್ಯಾರೆಟ್ ಎಲೆಗಳನ್ನು ಉಪ್ಪು ನೀರಿನೊಂದಿಗೆ ತೊಳೆದು 2 ಬದಗಳಲ್ಲಿ ತುಪ್ಪವನ್ನು ಹಚ್ಚಿ ಮತ್ತು ಬಾಣಲೆಯಲ್ಲಿ ಚಟಪಟ ಶಬ್ದವಾಗುವವರೆಗೆ ಬಿಸಿ ಮಾಡಿ. ಆ ತುಪ್ಪದ 2 ಹನಿಗಳನ್ನು 2 ಮೂಗಿನ ಹೊಳ್ಳೆಗಳಲ್ಲಿ ಬಿಟ್ಟು ಅರ್ಧ ಗಂಟೆ ನಿದ್ದೆ ಮಾಡಿ. ಚರ್ಮ ತುರಿಕೆಯಾಗಿದ್ದರೆ ಪ್ರತಿ 3 ತಿಂಗಳಿಗೊಮ್ಮೆ ಸತತ 8 ದಿನಗಳ ಕಾಲ ಹರಳೆಣ್ಣೆ ನೀರಿನಿಂದ ಸ್ನಾನ ಮಾಡಿ. ಮಧುಮೇಹ. ಸೀತಾಫಲ ಮರದ ಮಧ್ಯಮ ಎಲೆಗಳನ್ನು ಉಪ್ಪು ನೀರಿನಲ್ಲಿ ತೊಳೆದು ಕಾಂಡವನ್ನು ತೆಗೆದು ಅಗಿದು ಅದನ್ನು ನುಂಗಿ. ಮೊದಲ ಬಾರಿ ವಾಂತಿ ಭೇದಿ ಕಾಣಿಸಿಕೊಳ್ಳಬಹುದು. ಈ ಪ್ರಯೋಗವನ್ನು ಸತತ 15 ದಿನಗಳ ಕಾಲ ಮಾಡಬೇಕು. ತಿಂದ ನಂತರ ಅರ್ಧ ಗಂಟೆ ನೀರು ಕುಡಿಯಬೇಡಿ. ನಂತರ ಬೆಲ್ಲದ ತುಂಡು ತಿಂದು ನಂತರ ನೀರು ಕುಡಿಯಿರಿ. ಊಟದ ನಂತರ ಬೆಲ್ಲ ತಿಂದರೆ ಸಕ್ಕರೆ ಹೆಚ್ಚುವುದಿಲ್ಲ. ಮಧ್ಯಾಹ್ನ ಹೊರಗಿನಿಂದ ಬಂದ ನಂತರ ಬೆಲ್ಲದ ತುಂಡು ತಿಂದು ಅದರ ಮೇಲೆ ನೀರು ಕುಡಿಯಬೇಕು. ಇದು ಸಕ್ಕರೆಯನ್ನು ಹೆಚ್ಚಿಸುವುದಿಲ್ಲ. ಬೇದಿ. 1 ಚಮಚ ಮೆಂತೆ ಬೀಜಗಳನ್ನು ಕಚ್ಚದೆ ನುಂಗಬೇಕು ಮತ್ತು ಅದರ ಮೇಲೆ ಅರ್ಧ ಲೋಟ ಬೆಚ್ಚಗಿನ ನೀರು ಕುಡಿಯಬೇಕು. ಥೈರಾಯ್ಡ್. ಮಕ್ಕಳು ಶಾಶ್ವತವಾಗಿ ತಮ್ಮ ಕಾಲಿಗೆ ಗೆಜ್ಜೆ ಧರಿಸಿದರೆ ಥೈರಾಯ್ಡ್ ಸಮಸ್ಯೆ ಇರುವುದಿಲ್ಲ ಮತ್ತು ಮನಸ್ಸು ಶಾಂತವಾಗಿ ಮತ್ತು ಸಂಯಮದಿಂದ ಇರುತ್ತದೆ.
ಮಹಿಳೆಯರು 2 ಉಬ್ಬುಗಳ ಮಧ್ಯೆ ಹಣೆಯ ಮೇಲೆ ಉಂಗುರದ ಬೆರಳಿನಿಂದ ವೃತ್ತಾಕಾರದ ಮಸಾಜನ್ನು 1 ನಿಮಿಷ ಗಡಿಯಾರದ ಕೆಲಸದಂತೆ ಮಾಡಬೇಕು. ಪುರುಷರು 2 ಉಬ್ಬುಗಳ ಮಧ್ಯಭಾಗದಿಂದ ಬಲಕೈಯ ಹೆಬ್ಬೆರಳಿನಿಂದ ಹಣೆಯ ಮೇಲಿನ ಕೂದಲಿನ ಕಡೆಗೆ ಲಂಬವಾಗಿರುವ ಸಾಲಿನಲ್ಲಿ 3 ಬಾರಿ ಮಸಾಜ್ ಮಾಡಬೇಕು. ಇದರಿಂದ ಮನಸ್ಸಿನ ಒತ್ತಡ ಮಾಯವಾಗುತ್ತದೆ, ಮನಸ್ಸು ಸ್ಥಿರವಾಗುತ್ತದೆ, ಮಾನಸಿಕ ಮಟ್ಟ ಚೆನ್ನಾಗಿರುತ್ತದೆ, ತಲೆನೋವು ಇರುವುದಿಲ್ಲ, ಕನ್ನಡಕದ ಅವಶ್ಯಕತೆ ಇರುವುದಿಲ್ಲ. ಗರ್ಭಾವಸ್ಥೆಯಲ್ಲಿ ನಿಯಮಿತವಾಗಿ ಎಳನೀರನ್ನು ಕುಡಿಯಬೇಕು. ಇದರಿಂದ ಹೆರಿಗೆ ಸರಾಗವಾಗಿ ನಡೆದು ಮಗು ದಪ್ಪವಾಗುತ್ತದೆ. ಬಿಸಿಯಿರುವಾಗ ಯಾವುದೇ ಆಹಾರವನ್ನು ತಿನ್ನಬಾರದು ಅಥವಾ ಕುಡಿಯಬಾರದು. ಬೆಚ್ಚಗಿರುವಾಗ ತಿನ್ನಬೇಕು, ಕುಡಿಯಬೇಕು. ಪ್ರತಿದಿನ ಸಾಧ್ಯವಾದಷ್ಟು ನಡೆಯಿರಿ. ಸ್ಮರಣೆ: ಮಕ್ಕಳಿಗೆ ವರ್ಷಕ್ಕೊಮ್ಮೆ ಸತತ 15 ದಿನಗಳ ಕಾಲ ಪೇರಳೆಯನ್ನು ತಿನ್ನಿಸಿದರೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಮಕ್ಕಳು ತ್ರಾಟಕ ಮಾಡುವುದರಿಂದ ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ. ಕ್ಯಾನ್ಸರ್: ವರ್ಷಕ್ಕೊಮ್ಮೆ ಸತತ 15 ದಿನ ಕ್ಯಾರೆಟ್ ಜ್ಯೂಸ್ ಕುಡಿದರೆ ಜೀವನ ಪರ್ಯಂತ ಕ್ಯಾನ್ಸರ್ ಬರುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.